ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ನಮ್ಮೂರು ಚೆನ್ನಾಗಿದ್ದಾರೆ, ನೀವು ನಿಮ್ಮೂರು ಹೇಗಿದ್ದೀರಾ ಅಂತ ಕೇಳ್ತಾ ಲೆಟ್ಸ್ ಬಿಗಿನ್ ದ ವಿಡಿಯೋ. ಸೊ 1 ಕಿಲೋ ಚಿಕನನ್ನು ಚೆನ್ನಾಗಿ ನೀರಿನಲ್ಲಿ ತೊಳೆದುಬಿಟ್ಟು ನಾವು ಇವಾಗ ಅದನ್ನು ಹೇಗೆ ಮ್ಯಾರಿನೇಟ್ ಮಾಡೋದು ಅಂತ ಹೇಳಿ ತೋರಿಸ್ತೇನೆ. ಸೊ 1 kgಗೆ ನಾನು ಇಲ್ಲಿ 1-1.5 ಸ್ಪೂನ್ನಷ್ಟು ಅರಿಶಿಣ ಪುಡಿ ಹಾಕ್ತಾನೆ. ಸೊ ನೋಡ್ಬೋದು ನೀವು ಕರೆಕ್ಟಾಗಿ ಅರಿಶಿಣ ಪುಡಿಯನ್ನು ನಾವು ಹಾಗೆ ಕರೆಕ್ಟ್ ಅಂದರೆ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಹಾಗೆ ನಾನು ಇಲ್ಲಿ ಕೆಂಪು ಮೆಣಸಿನ ಪುಡಿಯನ್ನು ಒಂದು ಚಮಚದಷ್ಟು ಅಷ್ಟೇ ಹಾಕಿ ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಸೊ ಒಳ್ಳೆ ಮಿಕ್ಸ್ ಮಾಡಿದ ನಂತರ ಅದಕ್ಕೆ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ರುಚಿಗೆ ತಕ್ಕಷ್ಟು ಅಂತಲೇ ಹೇಳ್ಬೋದು. ನಾನಿಲ್ಲಿ 1 ಚಮಚವನ್ನು ಮಾತ್ರ ಹಾಕ್ತೇನೆ. ಸೊ ಅದನ್ನು ಕೂಡ ಚೆನ್ನಾಗಿ ಇದರ ಜೊತೆ ಮಿಕ್ಸ್ ಮಾಡಬೇಕು. ಸೊ ಹಾಗೆ ಸೋಯಾ ಸಾಸ್ ಯಾವುದೇ ಬ್ರ್ಯಾಂಡ್ ಆಗಿರ್ಬೋದು, ಅದನ್ನು ಹಾಕಿದರೆ ಸ್ವಲ್ಪ ಟೇಸ್ಟ್ ಬರುತ್ತೆ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಇದು ನಾವು ಕ್ರಿಸ್ಟಲ್ ಉಪ್ಪು ಹಾಕಬೇಕು, ಕಲ್ಲುಪ್ಪು ಅಂತೀವಲ್ಲ ಅದನ್ನು ಹಾಕಬೇಕು. ಸೊ ಅದನ್ನು ಹಾಕಿ ಚೆನ್ನಾಗಿ ಇಲ್ಲಿ ಇವಾಗ ಮ್ಯಾರಿನೇಟ್ ಮಿಕ್ಸ್ ಮಾಡಬೇಕು. ಆದಷ್ಟು ಎಷ್ಟು ನಾವು ಮಿಕ್ಸ್ ಮಾಡ್ತೇವೋ ಅಷ್ಟು ಚಿಕನ್ನ ಈ ಮಸಾಲೆಯನ್ನು ಅಂದರೆ ಮ್ಯಾರಿನೇಟ್ ಮಾಡಿದ್ದನ್ನು ಎಳ್ಕೊಳ್ಳುತ್ತೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 1 ಗಂಟೆ ತನಕ ಅದನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ಬಿಡಬೇಕು. ಸೊ 1 ಗಂಟೆ ಆದ ನಂತರ ಮೈದಾ ಆದಮೇಲೆ ನಾವು ಕಾರ್ನ್ಫ್ಲವರ್ ಅಂದರೆ ಯಾವುದು ಒಂದು ಮಾರ್ಕೆಟಲ್ಲಿ ಸಿಗುತ್ತೆ ನಿಮಗೆ. ಸೊ ಅದನ್ನು ಸ್ವಲ್ಪ ಕಾರ್ನ್ಫ್ಲವರ್ನ ಹಾಕಿಬಿಟ್ಟು ಮೈದಾದ ಜೊತೆ ಮಿಕ್ಸ್ ಮಾಡಬೇಕು. ಸೊ ನಾನು ಒಂದು ಮಾರ್ಕೆಟಲ್ಲಿ ಹೆಸರು ನೋಡಿಲ್ಲ, ಸೊ ಇದರಲ್ಲಿ ನನ್ನ ಅಮ್ಮ ಹಾಕಿಟ್ಟಿದ್ರು. ಸೊ ಇದೇ ಕಾರ್ನ್ಫ್ಲವರ್ನ ಯೂಸ್ ಮಾಡ್ತಾ ಇದ್ದೇನೆ. ಕಾರ್ನ್ಫ್ಲವರನ್ನು ಯೂಸ್ ಮಾಡುವಾಗ ಸ್ವಲ್ಪ ಅಂದರೆ ಮೈದಾ ನಾವು ಇವಾಗ ಒಂದು 4-5 ಏನು ಹೇಳ್ತೇವೆ ಗ್ಲಾಸ್ ತಗೊಂಡ್ರೆ ಒಂದು ಗ್ಲಾಸ್ನಷ್ಟು ಕಾರ್ನ್ಫ್ಲವರ್ ಹಾಕಬೇಕು. ಬಟ್ ನಾನಿಲ್ಲಿ ಅಂದಾಜಿಗೆ ತಗೊಳ್ತಾ ಇದ್ದೇನೆ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೂ ಕೂಡ ಕೆಂಪು ಮೆಣಸಿನ ಹುಡಿ ಮತ್ತು ಅರಿಶಿಣ ಮತ್ತು ಇದರ ಜೊತೆಗೆ ಕಾಳು ಮೆಣಸಿನ ಹುಡಿಯನ್ನು ನಾವು ಹಾಕಿ ಅದರ ಜೊತೆ ಉಪ್ಪು ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು. ಸೊ ಇವಾಗ ನೋಡಿ ನಾನು ಅರಿಶಿಣ ಸ್ವಲ್ಪ ಅಂದರೆ ಇದರ ಅರ್ಧ ಸ್ಪೂನ್ ಮಾತ್ರ ಹಾಕ್ತಾ ಇದ್ದೇನೆ. ಸೊ ಕೆಂಪು ಮೆಣಸಿನ ಹುಡಿಯನ್ನು ಅಷ್ಟೇ ಒಂದು ಅರ್ಧ ಚಮಚದಷ್ಟು ಹಾಕಿ ಅಂದರೆ ಕರೆಕ್ಟಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ರುಚಿಗೆ ತಕ್ಕಷ್ಟು ನಾನು ಹಾಕ್ತಾ ಇದ್ದೇನೆ. ಹಾಗೆಯೇ ಸ್ವಲ್ಪ ಉಪ್ಪು ಕೂಡ ಸೇರಿಸಬೇಕು. ಸ್ವಲ್ಪ ಅಂದರೆ ನಾನು ತೋರಿಸ್ತೇನೆ ನೋಡಿ ಅಷ್ಟೇ, ಅಂದರೆ ರುಚಿ ಜಾಸ್ತಿ ಆಗುತ್ತೆ. ಸೊ ನೋಡ್ಬೋದು ನೀವು, ನಾನು 1 ಸ್ಪೂನು ಇದು ಹುಡಿ ಉಪ್ಪನ್ನು ನಾನು ಇಲ್ಲಿ ಹಾಕ್ತಾ ಇದ್ದೇನೆ. ಸೊ ಆವಾಗ ಕ್ರಿಸ್ಟಲ್ ಉಪ್ಪನ್ನು ಹಾಕಿದ್ದೆ, ಇವಾಗ ಹುಡಿ ಉಪ್ಪನ್ನು ಹಾಕ್ತಾ ಇದ್ದೇನೆ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಾವು ಮ್ಯಾರಿನೇಟ್ ಮಾಡಿದಂಥ ಚಿಕನನ್ನು ಇದಕ್ಕೆ ಡಿಪ್ ಮಾಡಬೇಕು. ನಾವು ಆದಷ್ಟು ಅದನ್ನು ಎಷ್ಟು ಆಗುತ್ತೋ ಅಷ್ಟು ಮೈದಾವನ್ನು ಅದಕ್ಕೆ ತಾಗಿಸಬೇಕು, ಯಾಕಂದರೆ ಇಲ್ಲದ್ರೆ ಕ್ರಿಸ್ಪಿ ಬರಲ್ಲ. ಸೊ ನಾನು ಇಲ್ಲೂ ಒಂದು ಮಿಸ್ಟೇಕ್ ಮಾಡಿದ್ದೆ, ಅದು ಏನು ಅಂತ ನಾನು ಲಾಸ್ಟಿಗೆ ನಿಮಗೆ ತೋರಿಸ್ತೇನೆ. ಯಾಕೆ ಆ್ಯಕ್ಚುಲಿ ನಾನು ಈ ವಿಡಿಯೋದಲ್ಲಿ ಇರುವಂಥ ವಾಯ್ಸನ್ನು ತೆಗೆದುಬಿಟ್ಟು ವಾಯ್ಸ್ ಓವರ್ ಮಾಡಿದ್ರಿಂದ ನನ್ನ ಒಂದು ಮಿಸ್ಟೇಕನ್ನು ನಾನು ನಿಮಗೆ ಇಲ್ಲೇ ಹೇಳ್ತಾ ಇದ್ದೇನೆ. ಸೊ ಏನು ಮಿಸ್ಟೇಕ್ ಮಾಡಿದ್ದೇನೆ ಅಂತ ನೀವು ಇಲ್ಲಿ ನೆನಪಿಡಿ, ನಾನು ಏನು ಆಮೇಲೆ ಹೇಳ್ತೇನೆ ನಾನು ಯಾವುದೊಂದು ಮಿಸ್ಟೇಕ್ ಮಾಡಿದ್ದೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಇಲ್ಲಿ ನೋಡಿ ಮ್ಯಾರಿನೇಟ್ ಮಾಡಿಬಿಟ್ಟು ನಾನು ಇಡ್ತಾ ಇದ್ದೇನಲ್ವಾ. ಸೊ ಹೀಗೆ ಎಲ್ಲ ಮ್ಯಾರಿನೇಟ್ ಮಾಡಿದ್ದನ್ನು ಒಂದು ಸ್ವಲ್ಪ ನೋಡಿ ಇಷ್ಟು ನೀರು ತಗೊಂಡು ಆ ನೀರಲ್ಲಿ ನಾವು ಡಿಪ್ ಮಾಡಬೇಕು, ಮತ್ತು ಪುನಃ ಮೈದಾದ ಜೊತೆ ಸೇರಿಸಬೇಕು. ಆವಾಗ ಏನಾಗುತ್ತೆ ಅಂದರೆ ತುಂಬ ಮೈದಾ ಎಲ್ಲ ಇಟ್ಕೊಂಡು ಇಲ್ಲಿ ನಮಗೆ ಕ್ರಿಸ್ಪಿ ಬರುತ್ತೆ. ಬಟ್ ನಾನಿಲ್ಲಿ ಏನು ಮಿಸ್ಟೇಕ್ ಮಾಡಿದ್ದೆ ಅಂದರೆ ಇವಾಗ ನೀರಿನಲ್ಲಿ ನಾನು ಇದು ಮಾಡಿಬಿಟ್ಟು ಇವಾಗ ಪುನಃ ಮೈದಾದ ಜೊತೆ ಸೇರಿಸ್ತೇನಲ್ವ, ಇಲ್ಲಿ ಏನು ಮಾಡಿದೆ ನಾನು ಮಿಸ್ಟೇಕ್ ಅಂದರೆ ಒಂದು ಅರ್ಧ ಗಂಟೆ ಹಾಗೆ ಬಿಟ್ಬಿಟ್ಟೆ. ಸೊ ಇಲ್ಲಿ ಏನಾಯಿತು, ಆ ಕ್ರಿಸ್ಪಿ ಇದ್ದಂಥ ಅಂದರೆ ಇವಾಗ ನಾವು ಡೈರೆಕ್ಟಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿದ್ದಿದ್ರೆ ಕ್ರಿಸ್ಪಿ ಬರ್ತಾಯಿತ್ತು. ಸೊ ನಾನು ಲಾಸ್ಟಲ್ಲಿ 2 ವೀಡಿಯೋ ಹಾಕಿದ್ದೇನೆ. ಫಸ್ಟ್ ನಾನು ಮಾಡಿದ್ದು ಕ್ರಿಸ್ಪಿ ಬರಲಿಲ್ಲ, ಅದು ಒಂಥರ ಇದಾಗಿತ್ತು. ಇನ್ನೊಂದು ಸರಿ ನಾನು ಮಾಡಿದೆ, ಅದು ನಾನು ವೀಡಿಯೋ ಮಾಡಲಿಲ್ಲ, ಯಾಕಂದರೆ ವೀಡಿಯೋ ಮಾಡಿದ್ದೇನಲ್ವಾ ಅಂತ ಹೇಳ್ಬಿಟ್ಟು. ಸೊ ಅದು ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಆನ್ ಸ್ಪಾಟಲ್ಲೇ ಮಾಡಿದ್ದೆ ನಾನು. ಸೊ ಅದು ನಿಮಗೆ ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು. ಸೊ ಆ 2 ವೀಡಿಯೋವನ್ನು ನಾನು ಲಾಸ್ಟಿಗೆ ಹಾಕಿದ್ದೇನೆ. ಇದರಲ್ಲಿ ನಾನು ಮಿಸ್ಟೇಕ್ ಏನು ಮಾಡಿದ್ದೆ ಅಂದರೆ ನೀವು ನೋಡ್ಬೋದು, ಇದಕ್ಕೆ ಸ್ವಲ್ಪ ನಾನು ಮತ್ತೆ ಮೈದಾವನ್ನು ಸೇರಿಸಿದೆ, ಯಾಕಂದರೆ ಅದು ಫುಲ್ಲು ವೆಟ್ ಆಗಿತ್ತು.
ಸೊ ಇವಾಗ ನಾನು ಎಣ್ಣೆಯಲ್ಲಿ ಕಾಯಿಸ್ತಾ ಇದ್ದೇನೆ. ಸೊ ಇದು ಫೈನಲ್ ವೀಡಿಯೋ ಹೇಗೆ ಬಂತು, ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು ನೀವು ನೋಡಿ. ನಾನು ಫೈನಲಲ್ಲಿ ಮತ್ತೆ ನಿಮಗೆ ನಾನು ಹೇಳ್ತೇನೆ ನಾನು ಯಾವ ಮಿಸ್ಟೇಕ್ ಮಾಡಿದ್ದೆ ಅಂತ. ಸೊ ನೀವು ನೋಡ್ಬೋದು. ಇವಾಗ ಅಂದರೆ ಸ್ವಲ್ಪ ಅದನ್ನು ನಾವು ಎಣ್ಣೆಯಲ್ಲಿ ಕಾಯಿಸುವಾಗ ಕರೆಕ್ಟಾಗಿ ನೋಡಬೇಕು. ಒಂದು ಬ್ರೌನಿಷ್ ಕಲರ್ ಬಂದಾಗ ತೆಗಿಬೇಕು, ಇಲ್ಲದಿದ್ದರೆ ಅದು ಟೇಸ್ಟ್ ಮತ್ತು ಜಾಸ್ತಿ ಇದಾಗುತ್ತೆ. ಸೊ ಇಲ್ಲಿ ನಾನು ತುಂಬ ಅಂದರೆ ಕಷ್ಟಪಟ್ಟೆ ನೋಡಿ, ಈ ರೀತಿ ಬರುತ್ತೆ ನನ್ನ KFC. ಸೊ ಇದೊಂದು ಸ್ವಲ್ಪ ನನ್ನ ಮಿಸ್ಟೇಕ್ ಆಯಿತು, ಯಾಕಂದರೆ ನಾನು ಅದನ್ನು ತುಂಬ ಹೊತ್ತು ಇಡಬಾರ್ದಿತ್ತು. ಮ್ಯಾರಿನೇಟ್ ಮಾಡಿಬಿಟ್ಟು ಆ ಮೈದಾದಲ್ಲಿ ಮ್ಯಾರಿನೇಟ್ ಮಾಡಿದ ಕೂಡಲೇ ವಾಟರ್ ಡಿಪ್ ಮಾಡಿದ ಮೇಲೆ ನಾನು ತುಂಬ ಹೊತ್ತು ಇಡಬಾರ್ದಿತ್ತು. ಅಲ್ಲಿ ನಾನು ಮಿಸ್ಟೇಕ್ ಮಾಡಿದೆ. ಸೊ ನೀವು ಆ ಮಿಸ್ಟೇಕನ್ನು ಮಾಡಬೇಡಿ. ತುಂಬ ಅಂದರೆ ತುಂಬ ಸಿಂಪಲ್ ಆಗಿದೆ KFC ಮಾಡೋಕ್ಕೆ. ಸೊ ಮನೆಯಲ್ಲಿ ಮಕ್ಕಳೆಲ್ಲ ಇದ್ದರೆ ಅವರೇನಾದರೂ KFC ತಿನ್ನೋಣ ಅಂತ ಕಿರಿಕಿರಿ ಮಾಡಿದರೆ ಸಿಂಪಲ್ಲಾಗಿ ನಾನು ಹೇಳಿದ ರೀತಿಯನ್ನು ಫಾಲೋ ಮಾಡಿ. ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಯಾವುದು ಎಷ್ಟು ಹಾಕಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಬರೆದಿಡ್ತೇನೆ. ಸೊ ನೀವು ಅದನ್ನು ಕಾಪಿ ಮಾಡಿಬಿಟ್ಟು ತುಂಬ ಅಂದರೆ ತುಂಬ ಒಂದು ಕರೆಕ್ಟ್ ನೀವು ಮನಸ್ಸು ಮಾಡಿದರೆ 20 ನಿಮಿಷದಲ್ಲಿ ನಿಮಗೆ KFC ರೆಡಿಯಾಗುತ್ತೆ ಮನೆಯಲ್ಲಿ. ಸೊ ನಾನು ಮೊದಲೇ ಹೇಳಿದಾಗೆ 2ನೇ ಮೆಥಡನ್ನು ಯೂಸ್ ಮಾಡಿ, ಅಂದರೆ ಆನ್ ಸ್ಪಾಟ್ ಚಿಕನನ್ನು ತೊಳೆದುಬಿಟ್ಟು ಮೈದಾ ಡಿಪ್ ಮಾಡಿದ ಕೂಡಲೇ ಎಣ್ಣೆಗೆ ಹಾಕಿ. ಸೊ ಅದು ನಾನು ಇನ್ನೊಂದು ನಿಮಗೆ ಲಾಸ್ಟ್ ವಿಡಿಯೋ ಹೇಳಿದ್ನಲ್ವ, ಅದರಲ್ಲಿ ನೋಡಿ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ತುಂಬ ಟೇಸ್ಟ್ ಕೂಡ ಅಷ್ಟೇ ತುಂಬ 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 ಚೆನ್ನಾಗಿತ್ತು. ಸೊ ಇದು ಫಸ್ಟ್ ಮಾಡಿದ್ದು ಕೂಡ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಬಟ್ ಏನು ಮಾಡೋದು, ಸ್ವಲ್ಪ ಕ್ರಿಸ್ಪಿ ಬರಲಿಲ್ಲ. ಸೊ ನೋಡಿ ಇವಾಗ ಫೈನಲ್ ಲುಕ್ಕು. ಸೊ ಇದು ನಾನು ಫಸ್ಟ್ ಮಾಡಿರೋ KFC, ಅಷ್ಟು ಇದು ಬರಲಿಲ್ಲ ಕ್ರಿಸ್ಪಿ. ಸೊ ಇದು ಸೆಕೆಂಡ್ ಮಾಡಿರೋ KFC. ಆಲ್ಮೋಸ್ಟ್ ಒಂದು 50% ನಾನು ರೀಚ್ ಆಗಿದ್ದೇನೆ. ಸೊ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.